ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೇಳ್ತೀನಿ. ಹಸ್ಬೆಂಡ್ ಯಾಕೆಂದರೆ ಬೇಗನೆ ಡ್ಯೂಟಿಗೆ ಹೋಗ್ತಾರೆ, ಹಾಗಾಗಿ ಅವ್ರಿಗೆ ಬೇಗನೆ ಟಿಫನ್ ಕೂಡ ಮಾಡಿಕೊಡ್ಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಇದ್ದರೆ ಬೇಗ ಕೆಲಸ ಕೂಡ ಆಗುತ್ತೆ. ಅದರಲ್ಲೂ ಪಾಪು ಇರೋದ್ರಿಂದ ಅವರು ನನ್ನ ಜೊತೆಗೆ ಎದ್ಬಿಡ್ತಾರೆ, ಹಾಗಾಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವ್ರಿಗಿಂತ ಒಂದು 5-10 ನಿಮಿಷ ಬೇಗನೆ ಎದ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ. ಇಲ್ಲಾಂದ್ರೆ ಟಿಫನ್ ಮಾಡಬೇಕಾದ್ರೆ ಪಾಪು ಎತ್ಕೋ ಅಮ್ಮ ಅಂತ ಅಳ್ತಾ ಇರ್ತಾರೆ. ಅವ್ರನ್ನ ಎತ್ಕೊಂಡು ಟಿಫನ್ನು ಕೆಲಸ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದು ಟೈಮ್ ಎತ್ಕೊಂಡು ಅಡುಗೆ ಮಾಡ್ಕೊಳ್ತೀನಿ ತುಂಬ ಹಠ ಮಾಡ್ಬೇಕಾದ್ರೆ. ಇಲ್ಲಾಂದರೆ ಕೆಲವೊಂದು ಟೈಮ್ ಅವ್ರಿಗೆ ಆಟಾಡೋಕ್ಕೆ ಏನಾದರೂ ವಸ್ತು ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ತೀನಿ. ಅಷ್ಟೊಂದೆಲ್ಲ ಆಟ ಸಾಮಾನು ಇಟ್ಟರು ಕೂಡ ಅವ್ರು ಕಿಚನಿಗೆ ಬಂದು ಅಮ್ಮ ಎತ್ಕೊಂಡು ತುಂಬ ಹಠ ಮಾಡ್ತಿದ್ರು. ಹಾಗೆ ನಾನು ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಅದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಇಟ್ಕೊಂಡು ಕುಡಿತೀನಿ ಬೆಳಗ್ಗೆ. ಹಾಗಾಗಿ ಅವ್ರಿಗೂ ಕೂಡ ಅಷ್ಟೇ ಬಿಸಿನೀರು ಆರಿಸಿ ಎತ್ತಿಟ್ಟಿದ್ದೆ. ಅವ್ರಿಗೂ ಸ್ವಲ್ಪ ಕುಡಿಸ್ಬಿಟ್ಟು ಇನ್ನೇನು ಟಿಫನ್ಗೂ ಕೂಡ ರೆಡಿ ಮಾಡ್ಕೊಬೇಕು. ಹಸ್ಬೆಂಡ್ 7:15ಗೆಲ್ಲ ಡ್ಯೂಟಿಗೆ ಹೊರಡ್ತಾರೆ, ಅಷ್ಟರೊಳಗಡೆ ಟಿಫನ್ ಕೂಡ ಆಗಬೇಕು. ಅದರಲ್ಲೂ ಈ ಚಳಿಗಾಲದಲ್ಲಿ ಸ್ವಲ್ಪ ಬೇಗ ಹೇಳೋದು ಸ್ವಲ್ಪ ಕಷ್ಟನೇ. ಆದಷ್ಟು ಪ್ರಯತ್ನ ಪಡಿ ಎದ್ದೇಳಲೇಬೇಕು. ಎಲ್ಲ ಲೇಡೀಸು ಹೀಗೆ ಅಂದ್ಕೊಳ್ತೀನಿ, ಬೇಗ ಡ್ಯೂಟಿಗೆ ಹೋಗೋರಿದ್ದರೆ ಬೇಗ ಎದ್ಬಿಟ್ಟು ಅಡುಗೆ ಕೂಡ ಮಾಡ್ಕೊಬೇಕು. ಹಾಗಾಗಿ ನಾನು ಲೆಮನ್ ರೈಸ್ ಮಾಡ್ತಿದ್ದೆ, ಹಾಗೆ ಅದ್ರ ಜೊತೆ ಅವಲಕ್ಕಿ ಕೂಡ ಮಾಡೋಣ ಅಂತ ಅದನ್ನು ಕೂಡ ನೆನೆಸಿ ಅವಲಕ್ಕಿನ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ಹುಳಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬೆಳಗ್ಗೆ ಜಾವ ತಿನ್ನೋದಾದರೆ ಸ್ವಲ್ಪ ಬಿಸಿ ಬಿಸಿಯಾಗಿದ್ರೇ ತಿನ್ನೋಕ್ಕೊಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೆಶ್ ಅಪ್ ಆಗೋ ಬರೋದ್ರೊಳಗೆ ತಿಂಡಿ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಕಡೆ ಟೀ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡ್ದಾದ್ಮೇಲೆ ಇನ್ನೇನು ಟೀ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಹೀಗೆ ಬಿಸಿನೀರೆಲ್ಲ ಸ್ವಲ್ಪ ಉಗುರು ಬೆಚ್ಚಗಾಗಲಿ ಅಂತ ಆರಕ್ಕಿಟ್ಬಿಟ್ಟು ಟಿಫನಿಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಪಾಪು ಅವರು ಕೂಡ ಅಷ್ಟೇ ಸ್ವಲ್ಪ ಟಿ ವಿ ಹಾಕ್ಬಿಟ್ಟು ಅವ್ರಿಗೆ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಆಟಾಡೋಕ್ಕೆ ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದು ಕಷ್ಟ ಕೂಡ ಆಗುತ್ತೆ. ಅವರು ಕೂಡ ಅಷ್ಟೇ, ಅವ್ರಿಗೆ ಟೋಪಿ ಅಥವಾ ಸ್ವೆಟರ್ ಎಲ್ಲ ಹಾಕಿದರೂ ಕೂಡ ಎಲ್ಲ ಬಿಚ್ಚಿಬಿಟ್ಟು ಹಾಗೆ ಓಡಾಡ್ತಾಯಿದ್ರು. ಅವ್ರನ್ನೂ ಕೂಡ ಮಾತಾಡ್ಸ್ಕೊಂತಾನೆ ಅಡುಗೆ ಕೂಡ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಕೆಲವು ಟೈಮ್ ಹಠ ಮಾಡ್ತಾರೆ, ಹಾಗಾಗಿ ಮಾತಾಡಿಸ್ತಾನೆ ಇದ್ದರೆ ಅಮ್ಮ ಮಾತಾಡ್ತಿದ್ದಾರೆ ಅಂಥೇಳಿ ಸುಮ್ಮನೆ ಆಗ್ತಾರೆ, ಇಲ್ಲಾಂದರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಇನ್ನೇನೆಲ್ಲ ಟಿಫನ್ ರೆಡಿ ಆಯಿತು. ಅವಲಕ್ಕಿ ಕೂಡ ನೆನೆಸ್ಬಿಟ್ಟು ಅವಲಕ್ಕಿ ಕೂಡ ಕೈ ಕೊಡಬೇಕು ಹಸ್ಬೆಂಡ್ಗೆ, ತಿಂದ್ಬಿಟ್ಟು ಹೋಗ್ತಾರೆ. ಒಂದು ದಿವಸ ಏನಾದರೂ ಲೇಟಾಗಿದ್ದರೆ ಟಿಫನ್ ಕೂಡ ಮಾಡೋಕ್ಕಾಗೋದಿಲ್ಲ. ಇಷ್ಟೇ ಬೇಗ ಮಾಡ್ತೀವಿ, ಇಷ್ಟು ಬೇಗ ಇದು ಮಾಡ್ತೀವಿ ಅನ್ನೋ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಟಿಫನ್ ಕೂಡ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ನೈಟ್ ಹೊತ್ತೇ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಹಾಗೆ ಗ್ಯಾಸೆಲ್ಲ ಒರೆಸ್ಕೊಂಡು ಆ ಟಿಫನ್ನ ರೆಡಿ ಮಾಡ್ಕೊಂಬಿಡ್ತೀನಿ. ಅದು ಬೇರೆ ಚಾಪಿಂಗ್ ಬೋರ್ಡು ಬಿದ್ದುಬಿಡ್ತು ಕೆಳಗಡೆ ಇವತ್ತು, ಅದು ಬೇರೆ ಅದು ಒಡೆದೋಯ್ತು, 2 ಭಾಗ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಲೇಟ್ ಅನ್ನಿಸ್ತು ಇವತ್ತು. ಏನಾದರೂ ಮಾಡಬೇಕಾದ್ರೇ ಸ್ವಲ್ಪ ಅರ್ಜೆಂಟ್ ಇರಬೇಕಾದ್ರೆ ಈ ರೀತಿ ಎಲ್ಲ ಆಗಿಬಿಡುತ್ತೆ. ಅದು ಸ್ವಲ್ಪ ಬೇಜಾರಾಯಿತು. ಹಾಗೆ ಚಾಪಿಂಗ್ ಬೋರ್ಡ್ ಕೂಡ ಹೊಸ ತರಬೇಕು, ಯಾಕಂದರೆ ಅದು ಫುಲ್ 2 ಭಾಗ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಸ್ವಲ್ಪ ದಿವಸ ಬಿಸಿಲಿಗೆ ಕೂಡ ಇಟ್ಟಿದ್ದೆ. ಅದು ಸಡನ್ನಾಗಿ ಹೆಚ್ಚಬೇಕಾದ್ರೇ ಬಿದ್ದುಬಿಡ್ತು. ಹಾಗಾಗಿ ಸದ್ಯಕ್ಕೆ ಟಿಫನೆಲ್ಲ ಆದಮೇಲೆ ಅದು 2 ಭಾಗ ಆಯಿತು. ಹಾಗಾಗಿ ಸರಿ ಹೋಯಿತು. ಇಲ್ಲಿದ್ದರೆ ಮುಂಚೆನಾಗಿದ್ದರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಇನ್ನೇನು ಅವಲಕ್ಕಿ ಕೂಡ ನೆನಿತ್ತಲ್ವ, ಅದನ್ನು ಕೂಡ ಹಸ್ಬೆಂಡಿಗೆ ಅವ್ರು ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಕೈಯಾಡಿ ಬಿಸಿ ಮಾಡಿಟ್ರೆ ಅವರು ಬಿಸಿ ಬಿಸಿ ತಿಂದ್ಬಿಟ್ಟು ಹೋಗ್ತಾರೆ ಅಂತ. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಹಸ್ಬೆಂಡ್ ಟಿಫನ್ ತಿನ್ನೋದ್ರೆ ಅವ್ನು ಖುಷಿ, ಹಾಗೆ ಹೋಗ್ಬಿಟ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೇವೆ, ಇವ್ರು ತಿಂದೇ ಹೋಗ್ಬಿಟ್ರಲ್ವ ಇವರು ಅಂತ ಅನಿಸುತ್ತೆ. ಹಾಗಾಗಿ ಅವ್ರು ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಟಿಫನ್ ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಟ್ಬಿಡ್ತೀನಿ. ಹಾಗೆ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಕೂಡ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇನ್ನೇನು ಪಾಪು ಕೂಡ ಅಷ್ಟೇ, ಅವ್ರಿಗೆ ಬೇರೆ ಏನೂ ಬ್ರೇಕ್ಫಾಸ್ಟ್ ಮಾಡಲ್ಲ, ಅವ್ರಿಗೂ ಇದನ್ನೇ ತಿನ್ನಿಸ್ತೀನಿ. ಸ್ವಲ್ಪ ಮೆತ್ತೆ ಅಂದರೆ ಸ್ವಲ್ಪ ಗಟ್ಟಿ ರೀತಿ ಇರಲ್ಲ, ಸ್ವಲ್ಪ ಮೆತ್ತೆ ರೀತಿ ಮಾಡಿಬಿಟ್ಟು ಅವಲಕ್ಕಿನ ತಿನ್ನಿಸ್ತೀನಿ. ಮತ್ತು ಅವ್ರಿಗಿಂತ ಸಪ್ರೇಟೆಲ್ಲ ಬ್ರೇಕ್ಫಾಸ್ಟ್ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೇನು ಅವರೆಲ್ಲ ಹೋದ್ಮೇಲೆ ಎಲ್ಲ ಪೂರ್ತಿ ಕೆಲಸ ಮುಗಿಸ್ಕೊಂಡು ಪಾಪು ಕೂಡ ಟಿಫನ್ ತಿನ್ನಿಸಿ ನಾನು ಕೂಡ ಟಿಫನ್ ತಿಂತೀನಿ. ಹಾಗೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅನ್ನೋದೇ ನೈಟೇ ಯೋಚನೆ ಮಾಡ್ತಿರ್ತೀನಿ, ನೈಟೇ ಪ್ಲ್ಯಾನಿಂಗ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋಕ್ಕೆ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ನೈಟೇ ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಈ ಟಿಫನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ಬೇಗ ಎದ್ಬಿಟ್ಟು ಮಾಡ್ಬೋದು.
ಕೆಲವು ಸರಿ ಪಲಾವ್ ಮಾಡಬೇಕು ಅಂದರೆ ನೈಟೇ ಬಟಾಣಿ ಎಲ್ಲ ನೆನೆಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ರೀತಿ ಲೆಮನ್ ರೈಸು ಅಥವಾ ಚಿತ್ರಾನ್ನ ಈ ರೀತಿ ಎಲ್ಲ ಆದರೆ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ನೈಟೇ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಂಡ್ಬಿಡ್ತೀನಿ. ಹಾಗೆ ಉಪ್ಪಿಟ್ಟೆಲ್ಲ ನಮ್ಮ ಮನೆಗೆ ಅಷ್ಟೊಂದು ಇಷ್ಟಪಡ್ತೀನಲ್ಲ, ಹಾಗಾಗಿ ಈ ರೀತಿ ಅವಲಕ್ಕಿ ಮಾಡಿಕೊಟ್ಬಿಟ್ರೆ ಮನೇಲಿ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಅವಲಕ್ಕಿನೇ ಮಾಡಿದ್ದೆ. ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ನಾನು ಯಾವುದೇ ರೀತಿ ಇದಕ್ಕೆ ಟೊಮ್ಟೊ ಹಣ್ಣು ಬಳಸೋದಿಲ್ಲ, ಅದ್ರ ಬದಲೇ ನಿಂಬೆಹಣ್ಣು ಹಾಕ್ಕೊಂಡು ಮಾಡ್ಕೊಳ್ತೀನಿ. ಹಾಗೆ ಒಂದು ಕಡೆ ಟೀ ಕೂಡ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ನಲ್ವ, ಹಾಗಾಗಿ ಪಾಪು ಕೂಡ ಅಷ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಎತ್ತಿಟ್ಟಿದ್ದೆ. ಅವ್ರಿಗೂ ಕೂಡ ಅಷ್ಟೇ ಡ್ರೈ ಫ್ರೂಟ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ. ತಿಂತಾ ಕೂತ್ಕೊಂಡಿದ್ರು. ಏನಾದರೂ ಅವ್ರಿಗೂ ಕೂಡ ಮುಖ ಎಲ್ಲ ತೊಳಸ್ಕೆ ಕರ್ಕೊಂಬಂದಿದ್ದೆ, ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಅವ್ರನ್ನೂ ಕೂಡ ಕೂರಿಸಿ ಬಂದಿದ್ದೆ. ಇನ್ನೇನು ಅವ್ರಿಗೆ ಹಾಲು ಕೂಡ ಕುಡಿಸ್ಬೇಕು, ಇನ್ನೂ ಟೈಮ್ ಆಗಿರಲಿಲ್ವಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ ತಿಂದಾದ ನಂತರ ಹಾಲು ಕುಡಿಸೋಣ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಹಾಗೆ ನಾನು ನೀರು ಕಾಯಿಸಿ ಎತ್ತಿಟ್ಕೊಂಡಿದ್ನಲ್ವ, ಅದನ್ನು ಕೂಡ ಕುಡ್ದಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ಕುಡ್ಕೊಳ್ತಾನೆ ಎತ್ಕೊಂಡಿದ್ದೆ, ಪಾಪನ ಮಾತಾಡ್ಸ್ಕೊಳ್ತಾ. ದಿನ ಹೇಗೆ ಹೋಗುತ್ತೆ, ಬೆಳಗ್ಗೆ ಇಷ್ಟು ಬೇಗ ಹೋಗುತ್ತೆ, ಇಷ್ಟು ಬೇಗ ಕೆಲಸ ಮಾಡ್ಕೊಳ್ತೀನಿ ಅಂದರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ಟೈಮಂತೂ ಇಷ್ಟು ಬೇಗ ಹೋಗ್ಬಿಡುತ್ತೆ. ಏನು ಟಿಫನ್ ರೆಡಿ ಆಗಿಲ್ಲ ಅಂಥೇಳಿ ಎಷ್ಟು ಫಾಸ್ಟಾಗೆಲ್ಲ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಕೆಲವು ಟೈಮು ಲೇಟಾಗಿ ಹೋಗ್ತಾರೆ ಅಂದಾಗ ನಿಧಾನಕ್ಕೆ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಬೇಗ ಹೋಗೋ ಟೈಮಲ್ಲಿ ಸ್ವಲ್ಪ ಬೇಗನೆ ಇದ್ಬಿಟ್ಟು ಬೇಗ ಆಗುವಂಥ ಟಿಫನ್ನ ಮಾಡ್ಕೊಂಬಿಡ್ತೀನಿ. ಅದರಲ್ಲೂ ಬೋರಿಂಗ್ ಟಿಫನ್ ಅನಿಸುತ್ತೆ ಇವೆಲ್ಲ, ಹಾಗಾಗಿ ಆದಷ್ಟು ಬೇಗನೆ ಮಾಡ್ಕೊಳ್ತೀನಿ. ಒಂದು ಕಡೆ ಟಿಫನ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಪಾಪ ಅಮ್ಮ ಅಮ್ಮ ಅಂತ ಕೂಗ್ತಿದ್ರು. ಅಂತ ಬಂದರೆ ಏನಕ್ಕೆ ಕರೆದ್ರಿ ಅಂತ ಕೇಳ್ತೀರಿ, ಇಲ್ಲ ಅವ್ರ ಜೊತೆ ಕುತ್ಕೊಬೇಕಂತ ನಾನು ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ಬೇಕಂತ. ಹಾಗಾಗಿ ಅಮ್ಮ ಕುತ್ಕೊಳ್ತಾ ತುಂಬ ಹಠ ಮಾಡ್ತಾಯಿದ್ರು. ಸರಿ ಅಂತ ಅವ್ರ ಹತ್ರನೂ 10 ನಿಮಿಷ ಹೇಗಿರೋ ಟಿಫನ್ ಆಗಿದೆ ಅಲ್ವಾ ಅಂತೇಳಿ ಕೂತ್ಕೊಂಡೆ. ಏನಾದರೂ ಅಡುಗೆ ಮಾಡಬೇಕಾದ್ರೇ ಈ ರೀತಿ ತುಂಬ ಗಲಾಟೆ ಮಾಡ್ತಾರೆ, ಅಮ್ಮ ಬಾ ಇಲ್ಲಿ ಕುತ್ಕೊಂಬ ನನ್ನ ಜೊತೆ ಅಂತೇಳಿ. ಅದೇ ಫ್ರೀ ಟೈಮಲ್ಲಾದರೆ ಸುಮ್ಮನೆ ಆಟಾಡ್ತಾರೆ, ಏನು ಗಲಾಟೆ ಮಾಡೋದಿಲ್ಲ. ಈ ರೀತಿ ಅಡುಗೆ ಮಾಡಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡ್ಕೊಬೇಕಾದ್ರೇ ಸಖತ್ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಅವ್ರನ್ನೂ ಕೂಡ ಸಮಾಧಾನ ಮಾಡಿ ಕೂರಿಸ್ಬಿಟ್ಟು ಬಂದೆ. ಹಸ್ಬೆಂಡ್ಗೂ ಕೂಡ ಅಷ್ಟೇ ಟಿಫನೆಲ್ಲ ಹಾಕ್ಕೊಟ್ಬಿಟ್ಟು ಟೀ ಕೂಡ ರೆಡಿ ಮಾಡ್ತಾಯಿದ್ನಲ್ವ, ಅದನ್ನು ಕೂಡ ಕೊಟ್ಟೆ. ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ತಿಂದರೆ ಒಂಥರ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಬಿಸಿ ಬಿಸಿದೇ ಕೊಡ್ತೀನಿ. ಹಾಗೆ ಹಾಸಿಗೆ ಎಲ್ಲ ತೆಗೆದು ಮಡ್ಚಿಟ್ಕೊಳ್ತಿದ್ದೆ. ಬೆಳಗ್ಗೆ ರೋಟೀನ್ ಇಷ್ಟೇ ಇರುತ್ತೆ, ಡೈಲಿ ಕೂಡ ಇದೇ ನನ್ನ ರೂಟೀನ್ ಆಗಿರುತ್ತೆ. ಹಾಗಾಗಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ವ, ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದ್ರಿಂದ ಬೇಗನೆ ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಅದು ಬೇರೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಕೂಡ ಮಾಡ್ಕೊಬೇಕು. ಪೂಜೆ ಕೂಡ ರೆಡಿ ಮಾಡ್ಕೊಬೇಕಲ್ವ, ಪೂಜೆ ಕೂಡ ಪೂಜೆ ಮುಗಿಸ್ಕೊಬೇಕು ಶುಕ್ರವಾರ ಆಗಿರೋದ್ರಿಂದ ಅಂಥೇಳಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಬೇಗನೆ ಕೆಲಸ ಕೂಡ ಮಾಡ್ಕೊಂಬಿಡ್ತೀನಿ. ಪಾಪು ಇರೋದ್ರಿಂದ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅವರು ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅಮ್ಮ ಎತ್ಕೊ ನನ್ನ ಅಂಥೇಳಿ. ಹಾಗಾಗಿ ಆದಷ್ಟು ಅವ್ರನ್ನ ಆಟಾಡಿಸ್ಕೊಳ್ತಾರೆ, ಅಥವಾ ಹಸ್ಬೆಂಡ್ ಇದ್ದಾಗೆ ಆದಷ್ಟು ಕೆಲಸ ಮಾಡ್ಕೊಂಬಿಡ್ತೀನಿ. ಅವರಿದ್ದಾಗ ಏನು ಮಾಡ್ತಾರೆ, ಸ್ವಲ್ಪ ಹೊತ್ತು ಅವ್ರು ಎತ್ಕೊಂಡು ಆಟಾಡಿಸ್ತಾರೆ. ಹಾಗಾಗಿ ಅಷ್ಟು ಕಷ್ಟ ಅನಿಸಲ್ಲ. ಅವ್ರು ಯಾರೂ ಇಲ್ಲ ಒಬ್ಬಳೇ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಿರೋ ಮನೇಲಾದರೆ ಈ ರೀತಿ ಕಷ್ಟ ಅನಿಸುತ್ತೆ, ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದರೆ. ಹಸ್ಬೆಂಡ್ ಕೂಡ ಅಷ್ಟೇ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ, ಆದರೆ ಪಾಪ ಅವರು ಬೆಳಗ್ಗೆ 7:30ಗೆ ಡ್ಯೂಟಿಗೆ ಹೋಗೋದ್ರಿಂದ ಅವ್ರಿಗೂ ಕೂಡ ಒಂದು ½ ಅನ್ ಅವರ್ ನೋಡ್ಕೊಳಕ್ಕೆ ಅಷ್ಟೇ ಸಾಧ್ಯ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೆಳಗ್ಗೆನೇ ಬೇಗ ಕೆಲಸ ಮಾಡ್ಕೊಳ್ತೀನಿ. ಮುಂಚಾಗಿರೋ ಪಾಪು ಸುಮಾರು ಹೊತ್ತು ಮಲ್ಕೊಳ್ತಾಯಿದ್ರು, ಆದರೆ ಈಗ ಸ್ವಲ್ಪ ಮಲಗೋದು ಕೂಡ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ಅವ್ರಿಗೂ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಅವ್ರಿಗೂ ಆಟಾಡೋಕ್ಕೆಲ್ಲ ಕೂಡಿಸ್ಬಿಟ್ಟಿದೆ, ಬುಕ್ಸ್ ಎಲ್ಲ ಕೊಟ್ಟು ಹೇಳ್ಕೊಳ್ತಾನೆ. ಪೂಜೆಗೆಲ್ಲ ಹಣಿ ಮಾಡಿಕೊಂಡು ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದೆ. ಅವರ ಮಾತಾಡ್ಸ್ಕೊತಾನೆ ಇದ್ದರೆ ಒಂದು ಕಡೆನೇ ಕೂತ್ಕೊಂಡು ಏನಾದರೂ ಹೇಳ್ಕೊತ ಕೂರ್ತಾರೆ, ಇಲ್ಲ ಅವನ್ನ ಮಾತಾಡ್ತಾನೆ ಸುಮ್ಮನೆ ಕೆಲಸ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ ಅಂತೇಳಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹೆಸರುಬೇಳೆ ಹಾಗೆ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹೆಸರುಗಳು ತುಂಬ ಸ್ಮ್ಯಾಶಾಗಿ ಬೆಂದ್ಬಿಟ್ವು. ಪೂಜೆ ಮಾಡ್ತಿದ್ನಲ್ವ, ಈ ಕಡೆ ವಿಷಿಲ್ ಹೊಡೆದಿದ್ದಷ್ಟು ಅಬ್ಸರ್ವ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ತುಂಬ ಮೆತ್ತಗೆ ಬೆಂದ್ಬಿಟ್ಟು ಪರವಾಗಿಲ್ಲ ಚೆನ್ನಾಗಿದೆ, ಪಾಪು ಕೂಡ ತಿನ್ನಿಸ್ಬೋದು ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಇದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಬೇಕು. ಪಲ್ಯ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಸ್ಬೆಂಡ್ ಬರೋಕ್ಕೆ ಇನ್ನೊಂದು ½ ಅನ್ ಅವರ್ ಇದ್ದಂಗೆ ಚಪಾತಿ ಮಾಡ್ಕೊಂಬಿಡ್ತೀನಿ. ಮುಂಜಾನೆ ಮಾಡಿಟ್ರೆ ತಿನ್ನಬೇಕು ಅಂತ ಅನಿಸಲ್ಲ, ಹಾಗಾಗಿ ಬಿಸಿ ಬಿಸಿದೆ ಅವ್ರು ಬರೋಕ್ಕೆ ಇನ್ನೂ ಒಂದು ½ ಅನ್ ಅವರ್ ಇದೆ ಅನ್ನೋವಾಗಲೇ ಮಾಡ್ಕೊಂಬಿಡ್ತೀನಿ. ಅವ್ರು ಬರ್ತಿರ್ಬೇಕಾದ್ರೆ ಫೋನ್ ಮಾಡ್ಕೊಂಬಿಡ್ತಾರಲ್ವ, ಹಾಗಾಗಿ
ಇವತ್ತಿನ ವ್ಲಾಗ್ ಇದಾಗಿತ್ತು. ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಏನಾದರೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಮ್ಮದು ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡ್ತೀರಿ. ಹಾಗೆ ನನ್ನ ಚಾನಲ್ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು